ಪ್ರಿಯ ವೀಕ್ಷಕರೇ ನಮಸ್ಕಾರ. ಇದು 7 ಡೇಸ್ ವಾಯ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ ದಾವಣಗೆರೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಈ ದಿನ ದಾವಣಗೆರೆ ನಗರದ ಜಿಲ್ಲಾಡಳಿತ ಕಚೇರಿಯಲ್ಲಿ ಬಾಬು ಜಗಜೀವನ್ ರಾಮ್ ರವರ ಜಯಂತಿ ಉತ್ಸವ ಆಚರಣೆಯ ಜೊತೆಗೆ ಮತದಾನ ನಮ್ಮ ಹಕ್ಕು, ದಯವಿಟ್ಟು ಮತದಾನ ಮಾಡಿ ಎನ್ನುವ ಕಾರ್ಯಕ್ರಮವನ್ನು ರಂಗೋಲಿ ಹಾಕುವ ವಿಶೇಷ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಸರ್, ಇವತ್ತು ಇಲ್ಲಿ ರಂಗೋಲಿ ಸ್ಪರ್ಧೆ ಏರ್ಪಡಿಸಿದ್ದೀರಾ, ಅದರ ಉದ್ದೇಶ? ಸರ್, ಬಾಬು ಜಗಜೀವನ್ ರಾಮ್ ಜಯಂತಿಯವರ ಪ್ರಯುಕ್ತ ಮತ್ತು ಮತದಾನ ಜಾಗೃತಿ ಸರ್ ಮುಖ್ಯವಾಗಿ. ಸರ್, ಇಲ್ಲಿ ಬಂದು ರಂಗೋಲಿ ಹಾಕ್ತಾ ಇದ್ರಲ್ಲ, ಅವರೆಲ್ಲ ಮಕ್ಕಳು ಬೇರೆ ಬೇರೆ ಶಾಲೆಯವರ ಅಥವಾ ಯಾರು? ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ 4 ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ, ಪರಿಶಿಷ್ಟ ವರ್ಗ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ಎಲ್ಲ ನಮ್ಮ ವಿದ್ಯಾರ್ಥಿನಿಗಳು ಇಲ್ಲಿ ರಂಗೋಲಿಯನ್ನ. ಮತ್ತು ಬಾಬು ಜಗಜೀವನ್ ರಾಮ್ರ ಹುಟ್ಟುಹಬ್ಬದ ದಿವಸ ಮತ್ತೆ ಮತದಾನ ಪ್ರಕ್ರಿಯೆ ಇರೋದ್ರಿಂದ ಪ್ರತಿಯೊಬ್ಬರು ಬಂದು ಮತದಾನ ನಮ್ಮ ಹಕ್ಕು ಹಾಕ್ಬೇಕು ಅಂತ ಇವರ ಉದ್ದೇಶ, ಮುಖ್ಯವಾದ ಉದ್ದೇಶನೇ ಅದು. ನಿಮ್ಮ ಹೆಸರು ಸರ್? ಸಂತೋಷ ಸರ್, ನಮಸ್ಕಾರ. ಆಚರಣೆ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಈಗ ಮುಂದೆ ಬರ್ತಕ್ಕಂತ ಚುನಾವಣೆಗೆ ಅದ್ರ ಕುರಿತಾದ ಕಾರ್ಯಕ್ರಮ ಸಲುವಾಗಿ ರಂಗೋಲಿ ಕಾರ್ಯಕ್ರಮಗಳು ಮತ್ತೆ ಅದಕ್ಕೆ ಸಂಬಂಧಿಸಿದಂತೆ ಸ್ಲೋಗನ್ಗಳು, ಮತದಾನದ ಬಗ್ಗೆ ಜಾಗೃತಿ ಮೂಡಿಸೋದು ಒಂದು ಕಾರ್ಯಕ್ರಮ ಕೂಡ ಇದ್ರ ಜೊತೆ ಮಾಡ್ತಾರೆ. ಸಾರ್ವಜನಿಕರಿಗೆ ಮತದಾನ ಪ್ರತಿಯೊಬ್ಬರು ಮಾಡ್ಲೇಬೇಕು, ಆ ಮತದಾನ ಹಕ್ಕನ್ನ ನೀವು ಕಳ್ಕೋಬೇಡಿ ಅನ್ನೋದು ಇದ್ರ ಮೂಲ ಉದ್ದೇಶ. ಅದೇ ಮೂಲ ಉದ್ದೇಶನೇ ನಮ್ಮ ಒಂದು ಮತದಾನದ ಕುರಿತಾಗಿ ಇವತ್ತಿನ ದಿವಸ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದೀವಿ. ಈ ರಂಗೋಲಿ ಸ್ಪರ್ಧೆಗೆ ಮಕ್ಕಳು ಎಲ್ಲಿಂದ ಬಂದಿದ್ದಾರಮ್ಮ? ಸರ್, ಇವರು ನಮ್ಮ ಇಲಾಖೆಯವರೇ, ವಿದ್ಯಾರ್ಥಿ ನಿಲಯದ ನಮ್ಮ ವಿದ್ಯಾರ್ಥಿಗಳು. ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮತದಾನದ ಬಗ್ಗೆ ಜಾಗೃತಿ ಮೂಡಿಸುವಲ್ಲಿ ಯಶಸ್ವಿಯಾಗ್ತಾ ಇದ್ದಾರೆ. ಆಯ್ತಮ್ಮ, ನಮಸ್ಕಾರ. ಥ್ಯಾಂಕ್ ಯು ಸರ್.